ಇದರಲ್ಲಿ ಸಖತ್ತಾಗಿ ಕೆಲಸ ಮಾಡಿದ್ವಿ ಸೂಪರ್. I'm emotional. I'm very happy because it's a dream moment. ತಾತನ್ ವಯಸ್ಸಿಂದಾನು ಇಟ್ಸ್ ಬೀನ್ ಅ ಡ್ರೀಮ್. ಡಾಕ್ಟರ್ ದೀಪಕ್ ಸರ್ ಮನೆ ಇದೇನಾ? Yes. ಹೇಗಿದೆ ದೀಪು? ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಇದು ನಮ್ ಕಡೆಯಿಂದ ಅವರು ಕೊಡುವಂತ ಗಿಫ್ಟ್ ಅಂತ ಹೇಳ್ಬೋದು. ಹಾರ್ಡ್ ವರ್ಕ್ ಈ ವರ್ಷ ಅಂತೂ ಭಯಂಕರ ಹಾರ್ಡ್ ವರ್ಕ್. ವಾವ್ ಸೂಪರ್ ಸೂಪರ್ ಸೂಪರ್. ಓ ವಾವ್, ನನ್ನ ಮನೆಯಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಎಲ್ಲ ಸೆಟಪ್ ಆದ್ಮೇಲೆ. ದಿಸ್ ಇಸ್ ಸೋ ಬ್ಯೂಟಿಫುಲ್ ಗೈಸ್, ಸೋ ಮಚ್ ಆಫ್ ಎಫರ್ಟ್ಸ್ ದಟ್ ಐ ಕ್ಯಾನ್ ಸಿ. ಓ ರಿಯಲ್ ಫ್ಲವರ್ಸ್ ಹಾಕಿದ್ದಾರೆ, ಬ್ಯೂಟಿಫುಲ್. This room actually ನನಗೆ ಗೂಸ್ ಬಂಪ್ಸ್ ಕೊಡುತ್ತೆ ಬಿಕಾಸ್ ಅಷ್ಟು ಚೆನ್ನಾಗಿ ಬಂದಿದೆ. ದೀಪು ಅಂಡ್ ಮೀ, ವಿ ಬೋತ್ ಆರ್ ಅ ಬಿಗ್ ಫ್ಯಾನ್ ಆಫ್ 5-star ಪ್ರಾಪರ್ಟೀಸ್ ಅಂಡ್ ಇನ್ ಮುಂದೆ ಎಷ್ಟು 5-star ಪ್ರಾಪರ್ಟೀಸ್ ಹೋದ್ರೂ ಇಟ್ಸ್ ನಾಟ್ ಗೋನ್ ಟು ಕೌಂಟ್ ಅನ್ಸುತ್ತೆ ಬಿಕಾಸ್ ನಮ್ಮ ಮನೆನೇ ಅಷ್ಟು ಬ್ಯೂಟಿಫುಲ್ ಆಗಿದೆ. ಐ ಆಮ್ ಎಮೋಷನಲ್, ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಇಟ್ಸ್ ಅ ಡ್ರೀಮ್ ಮೂಮೆಂಟ್. ವರ್ತ್ ಇಟ್. ತುಂಬಾ ಆಸೆ ಇತ್ತು ಚಿಕ್ಕ ವಯಸ್ಸಿಂದ ಈ ತರ ಎಲ್ಲ ಇರಬೇಕು ಸೆಟಪ್ ಅಂತ, ಅಂಡ್ ಇಟ್ಸ್ ಹ್ಯಾಪನ್ ಟುಡೇ. ನಾನು ತುಂಬಾ ಇಮೋಷ್ನಲ್ ಆದೆ ಬಿಕಾಸ್ ಮನೆ ಈ ಥರನೇ ಬರಬೇಕು ಅನ್ನೋ ಆಸೆ ಇತ್ತು. ಬಟ್ ಆಸೆ ಎಲ್ಲ ನಿರಾಸೆ ಆಯಿತು ಒಂದು ಕ್ಷಣದಲ್ಲಿ. ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿದ್ರು. ಬಟ್ ಅದನ್ನು ಸಾಗರ್ ಆ್ಯಂಡ್ ಸೌಮ್ಯ ಅವರು ಧೈರ್ಯ ತಗೊಂಡು ನಾವು ಕಂಪ್ಲೀಟ್ ಮಾಡ್ತೀವಿ, ಸರಿಯಾಗಿ ಮಾಡ್ತೀವಿ ಅಂತ ಮಾಡಿಕೊಟ್ರು ನೋಡಿ. ಅದಾದಮೇಲೆ ಮನೆ ಈ ಥರ ಇದೆ. ಇನ್ನು ಮನೆಯವರೆಲ್ಲ ನೋಡಿ ಎಷ್ಟು ಖುಷಿ ಪಟ್ಟರು ಗೊತ್ತಾ, ನಂಬಕ್ಕೆ ಆಗಲ್ಲ. ಐ ಥಿಂಕ್ ಎಂಟೈರ್ ಫ್ಯಾಮಿಲಿ ಇಸ್ ಗೋನ್ ಟು ಬಿ ವೆರಿ ಹ್ಯಾಪಿ ಇದನ್ನು ನೋಡ್ತಾ. ಎಲ್ಲರ ಡ್ರೀಮ್ ಆಗಿತ್ತು, ಡ್ರೀಮ್ ಫ್ರಮ್ ಇಯರ್ಸ್. 5 ವರ್ಷ 10 ವರ್ಷ ಅಂತಲ್ಲ, ತಾತನ್ ವಯಸ್ಸಿಂದಾನು ಇಟ್ಸ್ ಬೀನ್ ಅ ಡ್ರೀಮ್. ಸೊ ಅವ್ರಿಗೆ ಆಸೆ ಇತ್ತು ಈ ಥರದ ಮನೆ ಬೇಕು. ಮೈ ಫಾದರ್ ಇನ್ ಲಾ ಡ್ರೀಮ್ ಆ್ಯಂಡ್ ಆರ್ ಡ್ರೀಮ್. ಸೊ ಜನರೇಷನ್ಸ್ ಆಫ್ ಡ್ರೀಮ್ ಇವತ್ತು ಇಟ್ಸ್ ಬಿಕಮ್ ಟ್ರೂ. Very nice, smart idea. But this is honestly we have seen all of this kind of decor, no? Oh, smart. How did you get these frames? You guys had it? Yeah. Print last minute, is it? Beautiful. Lovely. Okay, now I realize why you guys bought all of this. Why did you say ad beku idu beku manege ittaglene chanda ಕಾಣಿಸುತ್ತೆ ಅಂತ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಗೊತ್ತಾಗಿದೆ ಅಪ್ಪಾಜಿ ರೂಮ್ ಮಾತ್ರ. It's not like master bedroom should be highlighted or hall should be highlighted. ನನಗೆ ಆಸೆ ಇತ್ತು, this is a house for the family. ಎಲ್ಲ ರೂಮ್ಗೂ everyone should have equal ಅಂದ್ರೆ ಎಲ್ಲರಿಗೂ ಇಷ್ಟ ಆಗೋ ಥರನೇ ಮಾಡಬೇಕು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಅವ್ರ ರೂಮ್ ಎಷ್ಟು ಚೆನ್ನಾಗಿ ಬಂದಿದೆ. ಅವ್ರಿಗೂ ಆಸೆ ಇರುತ್ತಲ್ಲ, ಎಷ್ಟೇ ಕಷ್ಟ ಆಗಲಿ ಮಕ್ಕಳನ್ನ ಬೆಳೆಸಿ ಲೋನ್ ಮಾಡಿ ಎಜುಕೇಶನ್ ಕೊಟ್ಟು ಇವಾಗ ಮಕ್ಕಳಿಂದ ಈ ಥರ ಮನೆ ಆದಾಗ ಈಸ್ ಗೋಟ್ ಬಿ ವೆರಿ 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 ಹ್ಯಾಪಿ. ಸೊ ಇದು ನಮ್ಮ ಕಡೆಯಿಂದ ಅವರು ಕೊಡುವಂತ ಗಿಫ್ಟ್ ಅಂತ ಹೇಳ್ಬೋದು. ಇಟ್ಸ್ ಕಮ್ ಔಟ್ ಬ್ಯೂಟಿಫುಲ್. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ನೋಡಿದಾಗ ಐ ವಾಸ್ ಲೈಕ್ ವೆರಿ ಸಿಂಪಲ್ ಆಗಿದೆಯಲ್ವಾ ಅಂತ. ಬಟ್ ನಾವ್ ಆಫ್ಟರ್ ದ ಸೆಟಪ್ ಇಟ್ ಲುಕ್ಸ್ ರಿಯಲಿ ನೈಸ್. ಚಂದ ಆಗಿದೆ ಅವ್ರ ರೂಮ್. ಅವ್ರಿಗೆ ಆಶ್ಚರ್ಯ ಆಗ್ಬೋದು ಅನ್ಸುತ್ತೆ ನೋಡಿದ್ರೆ ಈ ತರ ಮಾಡಿದೀವ ಅಂತ. ಎಂಟೈರ್ ಹೋಮ್ ಸೆಟಪ್ ಆಗಿದೆ ಅಂಡ್ ಫ್ಯಾಮಿಲಿ ಅವ್ರು ಬರ್ತಾ ಇದಾರೆ. ಅವರ ರಿಯಾಕ್ಷನ್ ನೋಡ್ಬೇಕು. ವೆಲ್ಕಮ್ ಟು ದ್ವೀಪ. ಡಾಕ್ಟರ್ ದೀಪಕ್ ಸರ್ ಮನೆ ಇದೇನಾ? Yes. ವೀಕ್ಷಿತಾ ದೀಪಕ್ ಮನೆ ಇದೇನಾ? ಡಾಕ್ಟರ್ ಇದ್ದಾರೆ ಮೇಡಮ್. ವೀಕ್ಷಿತಾ ದೀಪಕ್ ನೋಡ. ವೀಕ್ಷಿತಾ ದೀಪಕ್ ಮನೆ. ವಾವ್ ಸೂಪರ್ 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 ಇದೆ. ಸೂಪರ್. ಬರೀ ಹಾಲ್ ನೋಡೋದಕ್ಕೆ ಇವಾಗ ಫಸ್ಟ್ ಸೂಪರ್. ಇದು ನಮ್ಮನೆ ಹಾಲ್ ಹೇಗಿದೆ? ಸೂಪರ್ ಆಗಿದೆ. ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಳ್ಬೇಕು ಮೇಡಮ್? ನೀವು ಅಲ್ಲಿ, ಇಲ್ಲಿ ಮಾಮ ಈ ಮದಿನಲ್ಲಿ. ಹೌದಾ? ಇದು ಮತ್ತೆ ಇದು ಕಮ್ಮಿ ಮಾತಾಡೋರ್ಗೆ. ಓ ಹೌದಾ? ಸರಿ, ಶಾಂತದಲ್ಲಿ ಇರ್ಬೇಕಾದ್ರೆ ವೈಟ್. ಜಾಸ್ತಿ ಮಾತಾಡ್ ನನ್ಗೆ ಮಾತ್ರ ಅದೇ ದೀಪಗೆ ಅದು ಸೈಲೆಂಟ್ ಆಗಿರ್ತಾರಲ್ಲ ಸಿಗ್ನಲ್. How do you like this? Awesome. It's awesome. Come. ವಿಡಿಯೋನ ಶೂಟ್ ಮಾಡಬೇಕಾದ್ರೆ ಕೆಲವೊಂದು ಕಡೆ ಆಡಿಯೋನೇ ರೆಕಾರ್ಡ್ ಆಗಿಲ್ಲ ಆಯಿತಾ. ಎಷ್ಟು ಬೇಜಾರಾಗ್ತಾ ಇದೆ. ಸೊ ಇನ್ನೇನು ಮಾಡೋದು, ಅಲ್ಲಲ್ಲಿ ವಾಯ್ಸ್ ಓವರ್ ಕೊಡಬೇಕಾಯ್ತು. ಎಲ್ಲರಿಗೂ ಒಂದೊಂದು ರೂಮ್ನ ತೋರಿಸ್ತಾ ಇದ್ದೀನಿ. ಲೆಟ್ಸಿ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಇದು ಫಸ್ಟ್. ಓಕೆ, ಸೊ
ಅಮ್ಮ ಪಪ್ಪ ಇನ್ನ ಇರುವಂತ ರೂಮ್ ಹೇಗಿರುತ್ತೆ ಅಂತ ತೋರಿಸ್ಬೇಕು. ಅಮ್ಮ ಎಲ್ಲಿ ಅಪ್ಪ ಎಲ್ಲಿ? Let's see how she's going to react. Ha. Ready? ವಾವ್ ಸೂಪರ್ Nice? ನೈಸ್ Very nice. ಭಾರಿ ಚಂದ ಆಗಿದೆ. Sofa come bed. ವಾವ್ Shokatan. ಸೂಪರ್ ಇದು ನಮ್ ರೂಮು. ಬೆಡ್ ಇದು ಹೇಗಿದೆ ಮಾಮ ಮಾಮಿ? ನನ್ ಕೆಲ್ಸದ ರೂಮು, ಮೊಮ್ಮಗುನ ನೋಡ್ಕೊಳ್ಳೋ ತನಕ ಇವ್ರು ಅಲ್ಲಿ ನಮ್ ರೂಮ್. ನಿಮ್ ರೂಮ್ ಇಂದ ಬರುತ್ತೆ ನೆಕ್ಸ್ಟ್. ಸೂಪರ್ ಆಗಿದೆ. ಹಿಂಗ ಹಾಕಿದ್ರೆ ಇಬ್ರು ಮಲಗ್ಬೋದು. ಇಲ್ಲ ತಾತನ್ ಮುಂದೆ ಕೇಳ್ತಾರೆ ನಮ್ ರೂಮ್ ಪಕ್ಕನೆ ಬೇಕಂತ ಅವ್ರ ಒಬ್ರೇ ಮಲ್ಕೋಬಹುದು. ಒಬ್ಬರೇ ಇದ್ದಾಗ ಒಬ್ರೇ ಮಲ್ಕೋಬಹುದು. ಜಸ್ಟ್ ಯಾವ ಪ್ಲೇಸ್ ರೇಣುಕ ನಿಮ್ಗೆ ಈಗಲೇ ಹೇಳಿ. ಎಲ್ಲಿ ಕೂತ್ಕೊಳ್ತೀರಿ? ನಾನು ನೀವು ಪಕ್ಕ ಪಕ್ಕ ನಾವಿಬ್ರು ಒಟ್ಟೊಟ್ಟಿಗೆ ನೀವು ಅಲ್ಲೇ ಕೂತ್ಕೊಳ್ಳಿ. ಏನೆಲ್ಲ ಮಾಡ್ತಾರಂತ ಸರಿ ಕಾಣ್ತದೆ ನಿಮ್ಗೆ. ಚೆನ್ನಾಗಾಯ್ತಾ? ಇಷ್ಟ ಆಯ್ತಾ ಇದು? ದೇವ್ರು ಮನೆ ಬಾಬಾ ನಾವು ಸಣ್ಣ ಕಾಣಿಸ್ತಿದ್ದೀವಿ ದೊಡ್ಡ ಮನೆ. ಲೈಟ್ ಎಲ್ಲ ಅಬ್ಸರ್ವ್ ಮಾಡಿ ಎಲ್ಲ ಕಡೆ. ಲೈಟ್ ಕೋಣೆ ಫಿಕ್ಸ್ ಮಾಡ್ತೀನಿ. ಹಾ ಅದೆಲ್ಲ ಗೊತ್ತಾಗುತ್ತೆ ಇವ್ರಿಗೆ. ಇವಾಗ ನಿಮ್ ರೂಮ್ ಕರ್ಕೊಂಡು ಹೋಗ್ನ. ನಿಮ್ ರೂಮ್ ಬನ್ನಿ. ಹಾ ಬನ್ನಿ. ಹಾ ಇತ್ಲಾಗ್ ಬನ್ನಿ. ತಾತನ ಅವರ ರೂಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಹಿಸ್ ರಿಯಾಕ್ಷನ್. ಇಲ್ಲಿ ಬನ್ನಿ. ಇದು ತಾತಪ್ಪನ್ ರೂಮು. ಹೆಂಗಿದೆ? ನಿಮ್ ರೂಮು. ನಿಮ್ ರೂಮು ಇದೆಲ್ಲ ನಿಮ್ದು ಬಟ್ಟೆ ಜೋಡ್ಸೋದಕ್ಕೆ. ಚೆನ್ನಾಯ್ತಾ? ಗುಲಾಬಿ ಇಡೋದಕ್ಕೆ ನೀರಲ್ಲ. ಇದು ಗುಲಾಬಿ. ಇಡ್ಲಿ ಕಲರ್ ಗುಲಾಬಿ. ಹೆಂಗೈತೆ ಬಣ್ಣ? ಇಲ್ಲಿ ನೋಡಿ ಮಂಚ, ನಿಮಗ್ ಮಾಡಿರೋದು ಮಂಚ. ಬಾರಿ ಕ್ಲೀನೇ ಮಾಡಿಸಿದೀಯ. ಆ? ಬಾರಿ ಕ್ಲೀನೇ ಮಾಡಿಸಿದೀಯ. ನಾನು ಏನ್ ಕೇಳಂಗಿಲ್ಲ, ಹೌದಾ? ಅಲ್ಲಿ ನೋಡಿ ಯಾರು ಮಾತಾಡಂಗಿಲ್ಲ. ಚೆನ್ನಾಗೈತಾ? ಇದು ತಾತನ್ ರೂಮ್ ಕಮ್ ಗೆಸ್ಟ್ ರೂಮು ಆಗುತ್ತೆ. ಮಾಮ ಮಾಮಿಗೆ ರೂಮ್ ಹೇಗ ಅನ್ನಿಸ್ತು? ಚೆನ್ನಾಗಿದೆ ಸೂಪರ್ ಆಗಿದೆ. ಸುಮ್ನೆ ಸೂಪರ್ ಅನ್ಬಾರ್ದು. ಚೆನ್ನಾಗಿದೆ. ಅಲ್ಲಿ ನೋಡಿ ಉದ್ದ ಕನ್ನಡಿ. ನೀವು ಸ್ವಲ್ಪ ಉದ್ದ ಜೀವ ಅಲ್ಲ ಅದಕ್ಕೆ. ಚೆನ್ನಾಗಿಲ್ಲ? ನಿಮ್ ದೊಡ್ಡ ಕನ್ನಡಿ ಮಾಡಿಸಿದೀವಿ. ಕರ್ಟನ್ ಇಚ್ಚ ತೋಜಲ್ಲರಿ. ಹಾ ನೋಡಿ ಅದು ಕರ್ಟನ್. ಇವಾಗ ಮಾಮ ಮಾಮಿಗೆ ಒಂದು ಲಾಸ್ಟ್ ರೂಮ್ನ ತೋರಿಸ್ಬೇಕು. ಅದಾದಮೇಲೆ ದೀಪು ಅವ್ರನ್ನ ಅವರ ರೂಮ್ಗೆ ಕರ್ಕೊಂಡು ಹೋಗಬೇಕು. Okay, Kanda, hold his hand, take him to the last room. Let's see how they react. Okay? ಮಾಮ ಮಾಮಿಗೆ ಈ ಒಂದು ಸ್ಪೆಷಲ್ ರೂಮ್ ನ ತೋರಿಸ್ತಾ ಇದೀವಿ. ಬಂದಾಗ ಗೊತ್ತದ. ಹಾ ಬಂದಾಗ ಹೋದಾಗ ಇರೋದಕ್ಕೆ. ಬಂದಾಗ ಹೋದಾಗ ಇರೋದಕ್ಕೆ. ಸಿ ರಿಯಲ್ ಆಗಿ ಅವ್ರ ರಿಯಾಕ್ಷನ್ ವಾಯ್ಸ್ ಹಾಗೆ ಬರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ, ರಿಯಲ್ ಇಮೋಷನ್ಸ್ ಗೊತ್ತಾಗೋದು. ಬಟ್ ಅದೆಲ್ಲ ಮಿಸ್ ಆಗಿದೆ ಅಂತ ಸಖತ್ ಬೇಜಾರಿದೆ, ಬಿಕಾಸ್ ಇದೆಲ್ಲ ಸ್ಪೆಷಲ್ ವಿಡಿಯೋ ಅಲ್ವಾ. ಎನಿವೇಸ್ ಸಿ ಮುಂಚೆನೂ ನೋಡಿದ್ದಾರೆ ಅವ್ನ ಮನೇನ, ಬಟ್ ಇವಾಗ ಕಂಪ್ಲೀಟಾಗಿ ನೋಡೋದಕ್ಕೂ ಕೆಲಸ ಆಗ್ತಾ ಇರಬೇಕಾದ್ರೆ ನೋಡೋದಕ್ಕೂ ವ್ಯತ್ಯಾಸ ಇದೆಯಲ್ವಾ. ಸೂಪರ್ ಸೂಪರ್ ಸೂಪರ್. ನಿಮ್ ರೂಮ್ ಬಾಕಿ ಇದೆ, ಅದು ಹೋಗಂಗಿಲ್ಲ. ಅಲ್ಲಿ ಶೂಟ್ ನಡೀತಾ ಇದೆ 5 ನಿಮಿಷದಲ್ಲಿ.
ಆಫ್ ಆಗಿದಾ? ಆಗೈತೆ. ಆಫ್ ಆಗಿಲ್ಲ. ಆಗೈತೆ, ಆಗೈತೆ. ಅದ್ರ ಮೇಲೆ ಮಾಡೋಣ. ಹೇಗಿದೆ ನಿಮ್ಮಿಬ್ರು ಅಡುಗೆ ಮನೆ? ಅಡಿಗೆ ಮನೆ ಸೂಪರ್ ಆಗಿದೆ. ಸಖತ್ತಾಗಿದೆ. ನೀರಲ್ಲ ಕ್ಯಾಂಡಲ್ ಅದು. ಕ್ಯಾಂಡಲ್. ನೋಡಮ್ಮ ಮೇಲ್ಗಡೆಗೆ ಇದು ಓ ರೇಣುಕಾ ನಮ್ ಪಾತ್ರೆ ತೊಳೆಯೋ ಜಾಗ. ನಿಮ್ಗೆ ನಿಮ್ಗೆ ಹೌದು. ರೇಣುಕಾ ಪಾತ್ರೆ ತೊಳೆಯೋ ಜಾಗ ಚೆನ್ನಾಗುತ್ತಲ್ವಾ? ಇದು ಅಮ್ಮನ ಜಾಗ, ಅದು ನನ್ನ ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ವಾ? ಇಲ್ಲ ಒಂದ್ಸಲ ಆಚೆ ಅಡಿಗೆ ಮಾಡ್ತೀರಿ, ಒಂದ್ಸಲ ಪಾತ್ರೆ ತೊಳಿತೀನಿ. ನಾನ್ ಪಾತ್ರೆ ತೊಳಿತೀನಿ, ನೀನು ಅಡಿಗೆ. ನಮ್ಮ ಸ್ಟ್ರಗಲ್ ಎಲ್ಲ ನೋಡಿ ಮನೆಯವ್ರಿಗೆ ಆಸೆ ಇತ್ತು ಆದಷ್ಟು ಬೇಗ ಕೆಲಸ ಮುಗೀಲಿ ಅಂತ. ಸೊ ಈ ದಿನಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ಎಲ್ರಿಗೂ ಅಷ್ಟೇ ಖುಷಿಯಾಗಿದೆ. ಫೈನಲಿ ಇಲ್ಲಿ ಜಾಗ ಬಿಡಿ ಬರಂಗಿಲ್ಲ ಅಂತ ಹೇಳಿ. ಮೇಲೆ ಎಲ್ಲ ತೊಳಿಯಕ್ಕಾಗ್ದು ಎಲ್ಲ ಮಾಡ್ಕೊಟ್ಟು ಇನ್ನು ಪಾತ್ರೆ ತೊಳೆಯೋರನ್ನ ಆಚೆ ಹೋಗಿ ಆಚೆ ಹೋಗಿ ಹೇಳ್ಲಿಕ್ಕಿಲ್ಲ. ಸೀದಾ ನಿಮ್ ಜಾಗಕ್ಕೆ ಹೋಗಿ ತುಳಿದು ಬರೋದು ಅಷ್ಟೇ. ಇದೆಲ್ಲ ಅಲ್ಲೆಲ್ಲ ಜಾಗ ಇದೆ. ಅಲ್ಲಿ ನೋಡಿ, ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಕ್ಕೆ ಮೆಶ್ ಮಾಡಿದ್ದಾರೆ. ವಾಸನೆ ಬರುತ್ತೆ. ಗಾಳಿ ಆಟಕ್ಕೆ. ಇವು ಎಲ್ಲ ಪಾತ್ರೆ ಅವು ಅಲ್ವಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ನೀವು ಬರಬೇಕಾದಾಗ ಹೌದಾ? ಜಾಸ್ತಿ ಯಾವಾಗ ಇಲ್ಲಿ ಇರುತ್ತೆ. ಮೊಮ್ಮಗಳು ಡ್ಯೂಟಿಲಿ ಇರ್ತಾರೆ. ಅವರು ನಿಲ್ತಾಗ ಇರ್ತಕ್ಕಂಥವ್ರು ಆ ಮೊಮ್ಮಗಳು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾನೆ ತಾತ. ಫ್ರಿಡ್ಜ್ ಬಂತು ಮಾಮ, ನೋಡಿದ್ರು. ನೋಡ್ದೆ. ಚೆನ್ನಾಗಿದೆ. ಅವ್ರು ಇದು ಯಾವ ಕಲರ್ ಅಮ್ಮ ಅದು? ಅಲ್ವಾ ಇವಳೊಟ್ಟಿಗಿದ್ರೆ ಸ್ಟಾರ್ಟ್. ಈ ಖುಷಿ ನಗುಗೆ ಕಾರಣ ಸಾಗರ್ ಹಾಗೆಯೇ ಸೌಮ್ಯ ಅವರು. ಬಿಕಾಸ್ ಅವರಿಬ್ಬರು ಧೈರ್ಯದಿಂದ ಬಂದು ಇಲ್ಲ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ, ಏನೂ ಟೆನ್ಷನ್ ಮಾಡಬೇಡಿ, ಅವ್ರು ಈ ಥರ ಮಾಡಿ ಹೋಗಿದ್ದಾರೆ, ನಾವು ಇದನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಅದೇ ರೀತಿ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಈ ನಗು ಸಂತೋಷ ಎಲ್ಲನೂ ಇದೆ. ನಾವು ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗಿದೆ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆಯಿತು, ಧೈರ್ಯದಿಂದ ಹೇಳ್ಬೋದು ಅವ್ರು ನಿಜವಾಗ್ಲೂ ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಅಷ್ಟೇ ಹಾರ್ಡ್ ವರ್ಕ್ ಅಷ್ಟೇ ಡಿಸಿಪ್ಲಿನಿಂದ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ. ಇನ್ನು ನೀವೆಲ್ಲರೂ ಹೇಳ್ತಾ ಇದ್ರಿ ಏನಿದು ಮನೆಯಲ್ಲಿ ವೆಂಟಿಲೇಷನ್ ಇಲ್ಲ, ಎಲ್ಲ ಕತ್ಲೆ ಇದೆ ಅಂತ. ಈ ವಿಡಿಯೋ ಆಲ್ಮೋಸ್ಟ್ 7 ಗಂಟೆ ಆಗಿದೆ, 7 ಗಂಟೆ ಮೇಲೇ ಆಗಿದೆ ಅನಿಸುತ್ತೆ ಶೂಟ್ ಮಾಡಬೇಕಾದ್ರೆ. ಅದಕ್ಕೆ ಈ ಥರ ಇದೆ. ಆ್ಯಂಡ್ ಸಿ ನಮ್ಮ ಹಾಲ್ ಇಂದ ಬಾಲ್ಕನಿ ಸ್ಪೇಸಿಗೆ ಬರಬೇಕಾದ್ರೆ ಎಲ್ಲ ದೊಡ್ಡ ಡೋರ್ ಇದೆ. ಸೊ ಇನ್ನು ವೆಂಟಿಲೇಷನ್ ಇದೆ, ಗಾಳಿ ಬರುತ್ತೆ, ಲೈಟ್ ಇದೆ, ಏನೂ ಟೆನ್ಷನ್ ಇಲ್ಲ. ಎಲ್ಲ ರೂಮಲ್ಲಿ ವಿಂಡೋಸ್ ಇದೆ. ಕಿಚನ್ ಆ್ಯಂಡ್ ಬಾಲ್ಕನಿ ಸ್ಪೇಸ್ ಕೂಡ ತುಂಬಾ ಬ್ರೈಟ್ ಆಗಿದೆ. ಇಲ್ಲೇನೇನೋ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ, ಬಟ್ ನಾನು ಹೇಳ್ದಂಗೆ ವಾಯ್ಸೇ ರೆಕಾರ್ಡ್ ಆಗಿಲ್ಲಲ್ಲ. ಸೊ ಇನ್ನೇನು ಮಾಡೋಣ. ಬಟ್ ಈ ಥರ ಇನ್ಫಾರ್ಮೇಷನ್ ಆದರೂ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಾಯಿತು. ಸೊ ನಾನು ವೀಡಿಯೋಗೋಸ್ಕರ ಎಲ್ಲ ಲೈಟ್ಸ್ನ ಆನ್ ಮಾಡಿದ್ದೀನಿ. ಹಾಗಂತ ಪ್ರತಿದಿನ ಇಷ್ಟೊಂದು ಲೈಟ್ಸ್ ಆನ್ ಮಾಡಬೇಕಂತಲೇ ಇಲ್ಲ. ಎಸ್, ಡೈನಿಂಗ್ ಏರಿಯಾದಲ್ಲಿ ಲೈಟ್ ಕಮ್ಮಿ ಇದೆ ಅಂತಲೇ ಹೇಳ್ಬೋದು, ಬಟ್ ಪರವಾಗಿಲ್ಲ. ಮನೆ ಅಂದಮೇಲೆ ಎಲ್ಲ ಪರ್ಫೆಕ್ಟ್ ಆಗಿರಲ್ಲ, ಏನಾದರೂ ಒಂದು ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ನಮಗೆ ಕಂಫರ್ಟೇಬಲ್ ಆಗಿದೆ. ಸೊ ವಿ ಆರ್ ಓಕೆ. ಎಷ್ಟು ದುಡ್ಡು ಖರ್ಚಾಯಿತು ಈ ಪ್ರಾಜೆಕ್ಟ್ಗೆ, ಎಷ್ಟು ಸಮಯ ಬೇಕಾಯಿತು, ಎಲ್ಲಿಂದ ಏನು ತಂದಿದ್ದೀರಾ, ಪ್ರತಿಯೊಂದು ಕಾಮೆಂಟ್ ಸೆಕ್ಷನಲ್ಲಿ ನಾನು ನೋಡಿದ್ದೀನಿ. ಸೊ ನಾನು ಎಲ್ಲರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲಾಸ್ಟ್ ವಿಡಿಯೋದಲ್ಲೂ ಹಾಕಿದ್ದೆ. ಬಿಕಾಸ್ ಇವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿರೋದ್ರಿಂದ ಧೈರ್ಯದಿಂದ ಹೇಳ್ಬೋದು ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಅಂತ. ಆ್ಯಂಡ್ ಹಾಗೆ ಫ್ಯಾಮಿಲಿಯವರೆಲ್ಲ ಖುಷಿಯಿಂದ ಮಾತಾಡ್ತಾ ಇದ್ದೀವಿ. ಎಲ್ಲ ಕಡೆ ಹೋದರೆ ಎಲ್ಲರಿಗೂ ಖುಷಿ, ಓ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ. ಅದೇ ರೀತಿ ಯೋಚನೆ ಮಾಡಿರುವಂಥ ಕೆಲಸ ಇದು. Taking my husband to our room and first time he's seeing it complete ಆಗಿದೆ. Let's see his reaction. ಪೇಷನ್ಸಿಂದ ಕಾಮಿಂದ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಿದ್ದಾರೆ. ನಾನು ವರ್ಕ್ ನೋಡ್ಕೋತಾ ಇದ್ದರೆ ನನ್ನ ಸ್ಟ್ರೆಸ್, ನನ್ನ ಇಶ್ಯೂಸ್ ಎಲ್ಲ ಇವ್ರ ಜೊತೆ ಹಂಚ್ಕೋತಾ ಇದೆ. ಸೊ ಇವರಿಗೆ 9 months ಆಫ್ ಸ್ಟ್ರಗಲ್ ಏನು ಅಂತ ಖಂಡಿತವಾಗ್ಲೂ ಗೊತ್ತಿದೆ. ಬಟ್ ಇವತ್ತು ಅವರ ಈ ಒಂದು ಡ್ರೀಮ್ ಪ್ಲೇಸ್ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಬಲೆ ಪೂರ ಫುಲ್ ಮೂಲ್ ಬಲೆ. ಸೂಪರ್ ಆಗಿದೆ. ಸೂಪರ್. ಮಾಮ ಈ ಕಡೆ ಬನ್ನಿ. ಹೇಗಿದೆ ದೀಪು ನಮ್ ರೂಮು? ಸ್ಕ್ರೀನ್ ಸಕ್ಕತ್ತಾಗಿದೆ. ಹೌದು, ಬೆಡ್ ಅಂತೂ ಭಾರಿ ಚಂದ ಇದೆ. ಎಲ್ಲ ಚೆನ್ನಾಗಿ. ಬೆಡ್ ಸ್ಕ್ರೀನ್ಸ್ ಎಲ್ಲ ಚೆನ್ನಾಗಿ. ಬೆಡ್ ಲ್ಯಾಂಪ್ ಇವ್ರದ್ದು ಸೂಪರ್ ಆಗಿದೆ. Your years of hard work, all the hard work and efforts of yours. How do you like it? ಕರೆಕ್ಟ್, 100% ಕರೆಕ್ಟ್. ಎಲ್ಲರೂ ಕೂಡ ನನ್ನ ಬಂದೆ. ಚೇರ್ಸ್ ಎಲ್ಲ ಸೂಪರ್ ಆಗಿದೆ. ಅಂದ್ರೆ ಡಾಕ್ಟರ್ ಅಲ್ವಾ ಇವರು? ಯಾರಾದ್ರೂ ಬಂದ್ರೆ ಪೇಷಂಟ್ ಅವ್ರು ಇಲ್ಲಿ ಕುತ್ಕೊಳ್ಳೋದಕ್ಕೆ ಅವರಲ್ಲಿ ಕುತ್ಕೊಂಡು ನಮ್ಮ ಮನೇಲಿ ನಾವೇ ಪೇಷಂಟ್ ಸರ್. ಅಂದ್ರೆ ಮನೆ ಒಳಗಡೆ ತುಂಬಾ ಜನ ಇರ್ತಾರೆ. ಇವಾಗ ನಾನ್ ಬರ್ತೀನಿ, ಮನೆ ಒಳಗೇನೆ ಪೇಷಂಟ್ ಇದ್ದಾರೆ. ಮನೆ ಒಳಗಡೆ ಪೇಷಂಟ್ಸ್. ಹೌದು, ಕೂತು ಒಬ್ಬರಿಗೆ ಮಾತಾಡೋದಕ್ಕೆ. ಕುತ್ತಿಗೆ ನೋವು, ಒಬ್ಬರಿಗೆ ಸೊಂಟ ನೋವು, ಒಬ್ಬರಿಗೆ ಕಾಲು ನೋವು. ಅದು ಹಾಸ್ಟೆಲ್ ಅಲ್ಲಿ ಕುತ್ಕೊಂಡು ಅವ್ರು ಹೊರಗಡೆ ಟೀ ಕಾಫಿ ಕುಡಿತಾ ಅಲ್ಲಿ ಯಾರಾದ್ರೂ ಹುಡುಗಿ ಹೋಗ್ತಾ ಇದ್ರೆ ನೋಡಕ್ಕೆ.
ಎಲ್ಲ ಚೆನ್ನಾಗಿದೆ. ಸ್ಕ್ರೀನ್ ಅವತ್ತು ಸೆಲೆಕ್ಟ್ ಮಾಡ್ತಾವ ಇವು. ಅಲ್ಲಲ್ಲ ಬೇರೆ ಕಡೆ ಹೋಗಿ ಮನುಷ್ಯ ಹೋಗೋದು ಕರೆಕ್ಟ್ ಡಬಲ್ ಅದ ಇಟ್ಲ ಒಂದ್ ನಿಮ್ದು ಒಂದ್ ನಂದು ಲೈಕ್ ಏನ್ ನಿಂದು ಸ್ಟೂಲ್ ಇದು ಡ್ರಾಯರ್. ಸಖತ್ತಾಗಿದೆ. ಈ ಕಲರ್ ಸಖತ್ ಮ್ಯಾಚಿಂಗ್. ಹೌದು ಅಲ್ಲ ಬೆಡ್ಶೀಟ್ ಮ್ಯಾಚಿಂಗ್ ಬ್ಯಾಕ್ ಸೈಡ್ಗೆ ಮ್ಯಾಚಿಂಗ್. ಮಿರರ್ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ದೀಪು ಅವರು ರೂಮಲ್ಲಿ ಏನು ಕೇಳಿದ್ರು ಅವ್ರಿಗಾಗಿ ಬೇಕಾಗಿರುವಂಥ ಒಂದು ಸ್ಟಡಿ ಡೆಸ್ಕ್. ಸೊ ಅದು ರೆಡಿಯಾಗಿದೆ ಇವತ್ತು. ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ಹಿಸ್ ಮೇನ್ ಇಂಟೆನ್ಷನ್ ಇಸ್ ಪ್ರತಿದಿನ ಮೆಡಿಟೇಟ್ ಮಾಡೋದು, ಇನ್ನು ಪ್ರತಿದಿನ ಓದಬೇಕು ಅನ್ನೋದು. ಓದಬೇಕು, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಡಿಫ್ರೆಂಟ್ ರೀತಿಯ ಪೇಷಂಟ್ಸ್ ಬರ್ತಾರೆ, ನಮಗೆಲ್ಲ ಗೊತ್ತಿರಬೇಕು ಅವ್ರು ಬರಬೇಕಾದ್ರೆ ಅಂತ ಸ್ಟಡಿ ಮಾಡ್ತಾನೆ ಇರ್ತಾರೆ. ಸೊ ಇದು ಅವ್ರಿಗೋಸ್ಕರ ಮಾಡಿರುವಂಥ ಕಾರ್ನರ್. ಪಾಪ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ಗೊತ್ತಾ ಈ ಪಾಯಿಂಟಲ್ಲಿ, ಹೇಗೆ ಅನ್ನಿಸ್ತು ಅಂತ. ಬಟ್ ಆ ವಾಯ್ಸೇ ಕ್ಯಾಪ್ಚರ್ ಆಗಿಲ್ಲ. ನಂದಲೆಸ್ ಇದು ಅವ್ರಿಗೆ ಮಾಡಿರುವಂಥ ಡೆಡಿಕೇಟೆಡ್ ಸ್ಪೇಸ್. ಅದು ಹಂಗೆ ಇರುತ್ತಾ? ಅದೇ ಅಲ್ಲೇನೆ ಅಲ್ಲೋ. ಯಾರು ಹೋಗಿ ಹೋಗಿ ಮುಟ್ಟಿದ್ರೆ ಪವರ್ ಬರುತ್ತೆ, ಅದಕ್ಕೆ ಮನೆಯಲ್ಲಿ ಯಾವ್ದೋ ದೃಷ್ಟಿ ಬಂದ್ರೆ ಆಗ್ಬಾರ್ದು. ಬೇಡಿ ದೀಪು, ನಿಮ್ಗೆ ಪವರ್ ಬಂದ್ರೆ ಕಷ್ಟ. ನೀವು ಸೈಲೆಂಟ್ ಆಗಿ ಒಂದು ವಿಷಯ ಗೊತ್ತಾ, ನಾನು ಏನೋ ಅನ್ಕೊಂಡೆ. ಅದಲ್ಲ ಅಂತ. ಅಲ್ಲ ರಿಯಲಿ ಪವರ್ ಅಲ್ಲ, ಒರಿಜಿನಲ್ ರುದ್ರಾಕ್ಷಿ ಹಾಕೊಂಡ್ರೆ ಆಂಟಿ ರಿಯಾಕ್ಷನ್ ವಾಸ್ ನಾನದೇ ಇವಳು ಮುಟ್ಟಿದ್ರೆ ಪವರ್ ಬರ್ತದೆ, ಪವರ್ ಬರುತ್ತೆ ಅಂತ. ಆರಾಮ್ಸೆ ಪ್ರತಿದಿನ 8 ಜನ ಕುತ್ಕೊಂಡು ಟಿ ವಿ ನೋಡ್ಬೋದು, ಮಾತಾಡ್ಬೋದು, ಆಯಿತಾ. ಇನ್ನು ಗೆಸ್ಟ್ ಎಲ್ಲ ಬಂದರೆ ಇನ್ನು ಎಕ್ಸ್ಟ್ರಾ ಸ್ಟೂಲ್ಸ್ ಆ್ಯಂಡ್ ಚೇರ್ಸ್ ಇದೆ. 15 ಮೆಂಬರ್ಸ್ ತನಕ ಆರಾಮದಲ್ಲಿ ಅಕಾಮಿಡೇಟ್ ಮಾಡ್ಬೋದು. ಇಷ್ಟರಲ್ಲೇ ನಮ್ಮ ಫರ್ನಿಚರ್ಸ್ ಆ್ಯಂಡ್ ಮಿರರ್ಸ್ ಮಾಡಿರುವಂಥ ಅಜೀಮ್ ಅವ್ರು ಕೂಡ ಬಂದರು. ಇವತ್ತು ಆಕ್ಚುಲಿ ಮನೆ ಹೋಮ್ ಟೂರ್ ಮಾಡಿ ಶೂಟಿಂಗ್ ಎಲ್ಲ ಮಾಡ್ತಾ ಇದೀನಿ. ಮನೆಯವರೆಲ್ಲ ಬಂದಿದ್ದಾರೆ ನೋಡೋದಕ್ಕೆ. ಅಜೀಮ್ ಅವ್ರನ್ನ ಇವತ್ತೇ ಕರ್ಸಿದೀನಿ, ಬಿಕಾಸ್ ಅವ್ರ ಫರ್ನಿಚರ್ ಎಲ್ಲ ಅವರೇ ಅಲ್ವಾ ಮಾಡಿರೋದು. ಸೋಫಾ ಸೆಟ್ ಆಗಿರ್ಬೋದು, ಡೈನಿಂಗ್ ಆಗಿರ್ಬೋದು, ಡೈನಿಂಗ್ ಏರಿಯಾ ಆಗಿರ್ಬೋದು, ಮಿರರ್ಸ್ ಆಗಿರ್ಬೋದು ಪ್ರತಿಯೊಂದು ರೂಮಲ್ಲಿ. ಅವ್ರು ಕ್ಯಾ ಚೆಸ್ಟ್ ಆಫ್ ಡ್ರಾಸ್, ಮತ್ತೆ ಅಲ್ಲಿ ಬೆಡ್ ಪಕ್ಕ ಇರುವಂತಹ ಚಿಕ್ಕದು ಚೆಸ್ಟ್ ಆಫ್ ಡ್ರಾಸ್ ಎಲ್ಲ ಅವ್ರು ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ಸೀಟಿಂಗ್ ಎಲ್ಲ. आपको कैसा लग रहा है? आपको काम देख के यहाँ पे बहुत अच्छा लग रहा है. तो अभी थोड़ा सा है, ಸ್ವಲ್ಪ ಕೆಲಸ ಬಾಕಿ ಇದೆ, ಸ್ವಲ್ಪ, ವಿಚ್ ಇಸ್ ಫೈನ್, ಅದು ಮಾಡ್ತಾರೆ. ಬಟ್ जो भी सेट हुआ है आपको पसंद आया? एकदम बहुत बढ़िया है. आपको लग रहा था ऐसा सेटिंग आएगा? ऐसा उम्मीद ही नहीं था कि ऐसा आ जाएगा. हाँ, बहुत अच्छा है. अब आपको खुश है ना अभी तो बहुत कि आपका काम अगर अच्छे से हाईलाइट हो जाता है, आपको भी अच्छा लगेगा ना? बहुत बढ़िया ಅಲ್ವಾ? ಸುಮ್ಮನೆ ಹೇಗೋ ಒಂದ್ ಕಡೆ ಇಡೋದ್ಕಿಂತ ಚೆನ್ನಾಗಿ ಆ ಸೆಟ್ಟಿಂಗ್ ಅಲ್ಲಿ ಅವ್ರು ನೋಡಿದಾಗ ಓ ಇದು ನಾನ್ ಮಾಡಿರೋ ಕೆಲಸನ ಹಿಂಗ್ ಮಾಡಿದೀನಿ ಅಂತ ಅನ್ಸುತ್ತೆ. ಬಟ್ ಥ್ಯಾಂಕ್ ಯು ಜಿ. अब इन्ना ಸ್ವಲ್ಪ ಕೆಲಸ ಇದೆ, ವಿಚ್ ಇಸ್ ಫೈನ್, ನಾವು ಮಾಡ್ಕೋತೀವಿ. ಇನ್ನ कब तक हो जाएगा हमारा काम? 3 दिसंबर तक हो जाएगा. हो जाएगा. December 3 ತನಕ ಮುಗ್ದು ಹೋಗುತ್ತೆ. ಅಂಡ್ ನೀವು ಕೇಳ್ತಾ ಇದ್ರಿ ಯಾರು ಏನು ಅಂತ, ಬಟ್ ನಾನು ಎಲ್ಲೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೆನ್ಷನ್ ಮಾಡಿರಲಿಲ್ಲ, ಬಿಕಾಸ್ ನನ್ನ ವರ್ಕ್ ಕಂಪ್ಲೀಟ್ ಆಗಲಿ ಅಂತ. ಸೊ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇವಾಗ ಹಾಕಿದ್ದೀನಿ, ಬಿಕಾಸ್ ನನ್ನ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರದ ಫರ್ನಿಚರ್ಸ್ ಬೇಕು ಅಂದರೆ ಡೆಫಿನೆಟ್ ಆಗಿ ಕಸ್ಟಮೈಸ್ಡ್ ಆಗಿ ಮಾಡ್ಕೊಡ್ತಾರೆ. ತುಂಬ ಡೆಡಿಕೇಟೆಡ್ ಆಗಿರುವಂಥ ಟೀಮ್. ನಾನು ಅದನ್ನು ಕಣ್ಣಾರೆ ನೋಡಿರೋದ್ರಿಂದ ಸೊ ನನಗೆ ಗೊತ್ತು ಎಷ್ಟು ಹಾರ್ಡ್ ವರ್ಕಿಂಗ್ ಅಂತ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಫಾರ್ ಎನಿ ಆಫ್ ದೀಸ್ ಬ್ಯೂಟಿಫುಲ್ ಫರ್ನಿಚರ್ ಸ್ಟೈಲ್ಸ್. ಫ್ಯಾಮಿಲಿ ಅವ್ರು ಇಮೋಷ್ನಲ್ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವ್ರ ಜೊತೆ ನಾನು ಇಮೋಷ್ನಲ್ ಆದೆ. ಇಷ್ಟು ಚೆನ್ನಾಗಿ ಮಾಡಿದ್ದಾನೆ, ಸೂಪರ್ ಥ್ಯಾಂಕ್ ಯು. ಈ ಇದರಲ್ಲಿ ಸಖತ್ ಕೆಲಸ ಮಾಡಿದ್ದೆ, ಸೂಪರ್. ಎಲ್ಲ ಸಂತೋಷಕ್ಕಿತ್ತು, ದುಃಖ ಸೂಪರ್. ಈ ಬ್ಲಾಗ್ ಮತ್ತೆ ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾಳೆ. ಬೇರೆ ಯಾರಾಗಲಿ ಇಷ್ಟು ಮಾಡ್ತಿರ್ಲಿಲ್ಲ. ಈ ಬ್ಲಾಗ್ ಮತ್ತೆ ಇಷ್ಟೆಲ್ಲ ವರ್ಕ್ ಮಾಡಿದ್ದಾಳೆ. ಫ್ಯಾಮಿಲಿ ಎಫರ್ಟ್ಸ್ ಅದ್ರಲ್ಲಿ ದೀಪು ಸಪೋರ್ಟ್ ಇದೆ. ಪಾಪ ಅವ್ರ ಕೆಲಸ ಅಲ್ಲ, ಫ್ಯಾಮಿಲಿಗೆ we're all very happy. Nice. ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಬೇಬಿದು ಡ್ರೀಮ್ ಕಮ್ ಟ್ರೂ. ಅವಳು ಫುಲ್ ಹಾರ್ಡ್ ವರ್ಕ್ ಈ ವರ್ಷ ಅಂತೂ ಭಯಂಕರ ಹಾರ್ಡ್ ಇಂಥ ವರ್ಕ್. ಟೈಮಲ್ಲಿ 1 ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿ ಈ ಟೈಮಲ್ಲಿ ಓಡಾಡ್ಕೊಂಡು ಸೆಲೆಕ್ಟ್ ಮಾಡಿ ಮೆಟೀರಿಯಲ್ ಎಲ್ಲ ತಂದುಕೊಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾಳೆ. ತುಂಬಾ ಕಷ್ಟ, ಸಖತ್ ಕಷ್ಟಪಟ್ಟಿದ್ದಾಳೆ. ಒಳ್ಳೇದಾಯಿತು, ಮುಂದಿನ ಇನ್ನೂ ಒಳ್ಳೇದಾಗಿ. Nice, nice.
ಫೈನಲಿ ಇಟ್ಸ್ ಆಫ್ಟರ್ 9-10 ಮಂತ್ಸ್. ಎಷ್ಟು ತಿಂಗಳಾಯ್ತು? 1 ವರ್ಷನಾಯ್ತು. ಒಂದ್ ವರ್ಷ ಲಾಸ್ಟ್ ಆಯ್ತಲ್ಲ, ನವೆಂಬರ್ಗೆ ಶುರುವಾಗಿದೆ. 1 ವರ್ಷದಿಂದ ಮಾಡ್ತಾ ಇದೀವಿ. 6 ತಿಂಗಳಲ್ಲಿ ಮುಗಿಬೇಕಾಗಿತ್ತು, ಬಟ್ ತುಂಬಾ ಏರುಪೇರುಗಳು ಬಂದು ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಆವಾಗಿನಿಂದ ಒಂದು ನಿಮಿಷ ಅವಳಿಗೆ ರೆಸ್ಟ್ ಇಲ್ಲ, ಅಷ್ಟು ಸ್ಟ್ರಗಲ್ ಬಂದ್ ಮಾಡಿದಾಳೆ. ಇದು ಒಬ್ಬರಿಂದನೇ ಸಾಧ್ಯ ಇಲ್ಲ. ನನ್ನ ಆರ್ಕಿಟೆಕ್ಟ್, ಎಕ್ಸಿಕ್ಯೂಷನ್ ಹೆಡ್, ಹಾಗೆಯೇ ಪ್ರತಿಯೊಂದು ಬ್ರ್ಯಾಂಡ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಮತ್ತೆ ನಮ್ಮ ಪ್ಲಾನಿಂಗ್ ಆಗಿರ್ಬೋದು, ಒಬ್ರಿಂದ ಇನ್ನೊಬ್ರು ಜವಾಬ್ದಾರಿ ತಗೊಂಡು ನಾನು ಇದು ಮಾಡ್ತೀನಿ, ನಾವು ಇದು ಮಾಡ ಹಿಂಗ್ ಮಾಡ ಅಂತ ಹೇಳಿದ್ದು. ಸೊ ಕಲೆಕ್ಟಿವ್ಲಿ ಈ ಮನೆ ಕಂಪ್ಲೀಟ್ ಆಗಿದೆ ಇವತ್ತು. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಅಂಡ್ ನಿಮಗೆ ಈ ಮನೆಯಲ್ಲಿ ಏನ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ, ಆಯ್ತಾ? ಇವರೆಲ್ಲಾರು ಕೇಳಿದ್ರೆ ಎಲ್ಲಾನು ಇಷ್ಟ ಆಯ್ತು ಅಂತಾರೆ. ಇಲ್ಲ ಇಷ್ಟ ಆಗಿರೋದು ಇಷ್ಟ ಆಯ್ತಂತ. ಇದಕ್ಕಿಂತ ಚೆನ್ನಾಗಿ ಇಷ್ಟ ಇಲ್ಲ ಅಂತ ಯಾರು ಹೇಳ್ತಾರೆ? ಫಸ್ಟ್ ನಮ್ಗೆ ಅಳಿಯ ಮಗಳು ಇಷ್ಟ, ಮತ್ತೆ ಮನೇನೆ ಇಷ್ಟ. ಅವರಿಬ್ರು ಕಷ್ಟಪಟ್ಟು ಮಾಡಿದಾರ, ಅದೇ ಇಷ್ಟ. ಅದೇ ಇಷ್ಟ. ಅದೇ ಇಷ್ಟ. ಸೊ ಬಾಯ್, ಟಾಟಾ. ಆಯ್ತು.